ಹಲೋ ಸ್ನೇಹಿತರೆ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ನೀಟ್ ಎಕ್ಸಾಮಿಂದ ನಮ್ಮ ಒಂದು ಕೌನ್ಸಿಲಿಂಗ್ ತುಂಬ ಲೇಟ್ ಆಗ್ತಾ ಇದೆ. ನೀಟ್ ಎಕ್ಸಾಮ್ ಕೌನ್ಸಿಲಿಂಗ್. ಸೊ ಹಂಗೇನೆ ಈ ಒಂದು ನೀಟ್ ಎಕ್ಸಾಮ್ ಸ್ಕ್ಯಾಮ್ ಏನಾಗಿದೆ ಅಂತ ಕೇಳುವುದಾದರೆ, ಈ ಒಂದು ಗುಜರಾತ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಮೇಲೆ ಈ ಆರೋಪ ಬಿದ್ದಿದೆ. ಸೊ ಈ ಆರೋಪ ಹೇಗಿದೆ ಅಂತಂದರೆ, ಒಂದೇ ರೂಮಲ್ಲಿ ಕುಳಿತುಕೊಂಡಿರುವಂಥ ಒಂದು 7 ವಿದ್ಯಾರ್ಥಿಗಳು ಔಟ್ ಆಫ್ ಆರ್ಡರ್ ತೆಗೆದುಕೊಂಡಿದ್ದಾರೆ. 720ಕ್ಕೆ 720 ಅಂಕಗಳನ್ನು ತೆಗೆದುಕೊಂಡು ವರ್ಲ್ಡ್ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಒಂದೇ ರೂಮಲ್ಲಿ ಕುಂತುಕೊಂಡು 7 ವಿದ್ಯಾರ್ಥಿಗಳು ಔಟ್ ಆಫ್ ಆರ್ಡರ್ ತಗೊಂಡಿದ್ದಾರೆ. ಉಳಿದಂಥ ವಿದ್ಯಾರ್ಥಿಗಳು ಒಂದು 2-3 ಮಾರ್ಕ್ಸು ಮತ್ತು ಒಂದು 8ರಿಂದ 15 ಮಾರ್ಕ್ಸನ್ನು ಡಿಫ್ರೆನ್ಸ್ ತಗೊಂಡಿದ್ದಾರೆ. ಟೋಟಲ್ 16 ಜನ. ಈ 16 ಜನದಲ್ಲಿ 7 ಜನ ಮಾತ್ರ ಔಟ್ ಆಫ್ ಆರ್ಡರ್. ಅದರಲ್ಲಿ ಒಬ್ಬ ಹುಡುಗಿ ಅಂಜಲಿ ಪಾಟೀಲ್ ಅಂತ, ಅವರು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ 2 ಸಬ್ಜೆಕ್ಟನ್ನು ಕಳ್ಕೊಂಡಿದ್ದಾರೆ. ಆದರೆ PUCಯಲ್ಲಿ 2 ಸಬ್ಜೆಕ್ಟ್ ಕಳ್ಕೊಂಡಿದ್ದವರು ಈ ಒಂದು ನೀಟ್ ಎಕ್ಸಾಮಲ್ಲಿ ಯಾವ ಥರ ಅವರು ಒಂದು 720ಕ್ಕೆ 705 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ತುಂಬ ಹಲ್ಚಲಾಗಿದೆ ನಮ್ಮ ಕರ್ನಾಟಕ, ಇದು ಇಡೀ ನಮ್ಮ ಇಂಡಿಯಾದಲ್ಲಿ. ಅದರ ಜೊತೆಯಲ್ಲೇ ಈ ಒಂದು NTA ಅಂದರೆ ನಮ್ಮ ಒಂದು ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋ ಒಂದು ಏಜೆನ್ಸಿ ಏನಿದೆಯಲ್ಲ, ಅವರು ಕೊಡುವಂಥ ಒಂದು ಸಲಹೆ ಏನಂದರೆ, ಅವ್ರು ಹೇಳುವ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನೀಟ್ ಎಕ್ಸಾಮಲ್ಲಿ ಔಟ್ ಆಫ್ ಆರ್ಡರ್ನು ಮತ್ತು ಮಾಡೋ ಒಂದು ಗ್ರೇಸ್ ಮಾರ್ಕ್ಸಿಂದ ಔಟ್ ಆಫ್ ಆರ್ಡರ್ ತಗೊಳ್ಳೋ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು? NTA ಏಜೆನ್ಸಿಯವರು ನೀಟ್ ಎಕ್ಸಾಮಲ್ಲಿ. ಬಟ್ ಇಲ್ಲಿ ಹಲ್ಚಲ್ ಏನಂದರೆ, ಒಂದು ಗುಜರಾತ್ಗೆ ಸಂಬಂಧಪಟ್ಟ ಇಷ್ಟೊಂದು 16 ವಿದ್ಯಾರ್ಥಿಗಳು ಔಟ್ ಆಫ್ ಆರ್ಡರ್ನ ಹೆಂಗೆ ತೆಗೆದುಕೊಂಡಿದ್ದಾರೆ ಅನ್ನೋದು ತುಂಬ ಹಲ್ಚಲಾಗಿದೆ. ನೀವು ಯಾವ ಥರ ಎಷ್ಟು ಕಷ್ಟಪಟ್ಟು ಓದಿದ್ರು, ಆದರೆ ನೀವು ಔಟ್ ಆಫ್ ಆರ್ಡರ್ ತೆಗೆಯೋಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಈ ಒಂದು ಅಂಜಲಿ ಪಾಟೀಲ್ ಅವರು 2 ಸಬ್ಜೆಕ್ಟನ್ನು ಕಳ್ಕೊಂಡಿದ್ದಾರೆ, ಪೂರ್ತಿಯಾಗಿ ಫೇಲ್ ಆಗಿದ್ದಾರೆ. ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾವ ಥರ ಓದಿದ್ರೆ ನೀವು ಔಟ್ ಆಫ್ ಆರ್ಡರ್ ತೆಗೆದುಕೊಳ್ಳೋಕೆ ಸಾಧ್ಯ? ಮಿನಿಮಮ್ ಆದರೂ ಬೇಕಲ್ವಾ? ಅಂದರೆ ಮಿನಿಮಮ್ ಅಂದರೆ 75% ಅಥವಾ ಒಂದು 80-90% ಇದ್ದವ್ರಿಗೆ ಇದು ಕಷ್ಟ ಆಗುತ್ತೆ. ನೀವು PUCಯಲ್ಲಿ 90ಕ್ಕೆ 90% ಅಂದರೆ 99% ತಗೊಂಡ್ರೂ ಕೂಡ ನೀಟ್ ಎಕ್ಸಾಮಲ್ಲಿ ಒಂದು 2 to 3 years ರಿಪೀಟರ್ ಆಗಬೇಕಾಗುತ್ತೆ, ಕೋಚಿಂಗ್ ಹೋಗಬೇಕಾಗುತ್ತೆ. ಒಂದು ಬೇರೆ ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟ್ ಬಿಟ್ಟು ಹೋಗಿ ಕೋಚಿಂಗ್ ತಗೊಂಡು 2 to 3 years ಕಂಪಲ್ಸರಿ ಒಂದು ಕೋಚಿಂಗ್ ತಗೊಂಡು ಬಂದು ಬರೆದರೆ ನಿಮಗೆ ಅವಾಗ ಒಂದು ಕ್ವಾಲಿಫೈ ಆಗೋಕೆ ಒಂದು ನಿಮಗೆ ಎಲಿಜಿಬಿಲಿಟಿ ಬರುತ್ತೆ. ಬಟ್ ಈ ಒಂದು ಅಂಜಲಿ ಪಾಟೀಲ್ ಅನ್ನೋರ್ದು ಒಂದು ವಿಚಿತ್ರವಾದ ಕಥೆ ಇದೆ. ಅದೇನೆಂದರೆ, ಇವರು ಯಾವುದೇ ಥರದ ಕೋಚಿಂಗ್ ಇಲ್ಲ, ಅದರಲ್ಲಿ 2 ಸಬ್ಜೆಕ್ಟನ್ನು ಕಲ್ಕೊಂಡಿದ್ದಾರೆ. ಅದೇ ಹೇಳಿದಲ್ಲ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಕಳ್ಕೊಂಡಿದ್ದಂಥವರು ಒಂದೇ ಸಲ ಫಸ್ಟ್ ಅಟೆಂಪ್ಟಲ್ಲಿ ಯಾವ ಥರ ಇವರು ಒಂದು ನೀಟ್ ಎಕ್ಸಾಮ್ಗೆ ಕ್ವಾಲಿಫೈ ಆದರು, ಅದು ಕೂಡ ಒಂದೇ ರೂಮಲ್ಲಿ ಇರುವಂಥ 7 ಜನ ಮಕ್ಕಳು. ಅದರಲ್ಲಿ ಮತ್ತು 16 ಜನ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ 16 ಜನ ಒಂದು ಔಟ್ ಆಫ್ ಆರ್ಡರ್ ತೆಗೆದುಕೊಂಡಿದ್ದಾರೆ ಗ್ರೇಸ್ ಮಾರ್ಕ್ಸಿಂದ. ಇದು ಪ್ರತಿಯೊಬ್ಬರು ಹಲ್ಚಲಾಗಿದೆ. ಅದರಲ್ಲಿ ಕೂಡ ಪ್ರತಿಯೊಂದು ಸ್ಟೇಟಿಗೆ ಕಡಿಮೆ ಸೀಟ್ಸನ್ನು ಕೊಟ್ಟಿರ್ತಾರೆ. ಅಂದರೆ 1 ಕೋಟಿ ಜನಕ್ಕೆ 1,000 ಸೀಟನ್ನು ಮಾತ್ರ ಕೊಟ್ಟಿರ್ತಾರೆ. 5 ಕೋಟಿ ಜನ ಇದ್ದರೆ 5 ಕೋಟಿ ಜನಕ್ಕೆ 5,000 ಸೀಟ್ಸ್ ಇರ್ತವೆ. ಅದರಲ್ಲಿ 5,000 ಸೀಟ್ಸ್ ಇದ್ದರೆ ಅದರಲ್ಲಿ 4,000 ಸೀಟ್ಸ್ ಮಾತ್ರ ನಾವು ಆ ಒಂದು ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧ ಇರುತ್ತೆ. ಉಳಿದ ಇನ್ನೂ 1,000 ಅಥವಾ 1,000 ಚಿಲ್ಲರೆ ಸೀಟ್ಸ್ ಇದ್ದರೆ ಅದು ಹೊರ ರಾಜ್ಯದವರಿಗೆ. ಎಕ್ಸಾಂಪಲ್, ಒಂದು ಬಿಹಾರ್ ಆಗಿರ್ಬೋದು, ಒಂದು ಗುಜರಾತ್ ಆಗಿರ್ಬೋದು, ಮತ್ತು ಯಾವುದೊಂದು ರಾಜ್ಯದಲ್ಲಿ ಅವರಿಗೆ ಮೆಡಿಕಲ್ ಕಾಲೇಜಸ್ ಇರಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಈ ನಮ್ಮ ರಾಜ್ಯದಲ್ಲಿ ಕೊಡ್ತಾರೆ. ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿದಂಥ ಒಂದು ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡಂಗಿಲ್ಲ. ಬಟ್ ಇಲ್ಲಿ ಕಟ್ಟಿ ಬೇರೆ ಒಂದು ವಿದ್ಯಾರ್ಥಿಗಳಿಗೆ 1% ಅಂದರೆ ನಾವು ಒಂದು 100%ಗೆ 20% ಬೇರೆ ವಿದ್ಯಾರ್ಥಿಗಳು ಕೊಡ್ತಾರೆ. ಆದರೆ ನಮ್ಮವರು 1, 2, 3 ವರ್ಷಗಳ ಕಾಲ ಮನೆಯಲ್ಲಿ ಕುಂತು ಓದಿರ್ತಾರೆ, ಎಕ್ಸಾಮ್ ಬರೆದಿರ್ತಾರೆ. 0.5%, 0.1% ಈ ಥರ ಒಂದು ಡಿಫ್ರೆನ್ಸಲ್ಲಿ 1 ಮಾರ್ಕು 0.5%ಅಲ್ಲಿ ಈ ಥರ ಮಾರ್ಕ್ಸಲ್ಲಿ, ಗ್ರೇಸ್ ಮಾರ್ಕ್ಸಲ್ಲಿ ಮತ್ತು ಮಿಸ್ಟೇಕ್ಸಲ್ಲಿ ಮಾರ್ಕ್ಸ್ ಹೋಗ್ತಿರ್ತವೆ. ಸೊ ನಮಗೆ ಚಾಯ್ಸ್ ಇರಲ್ಲ ಇಲ್ಲಿ ಕ್ವಾಲಿಫೈ ಮಾಡೋಕ್ಕೆ. ಬಟ್ ಬೇರೆ ಒಂದು ರಾಜ್ಯಕ್ಕೆ ಮಾತ್ರ 10-20% ಕೊಡ್ತಾರೆ 100ಕ್ಕೆ ಕೊಟ್ಟು ಅವ್ರನ್ನ ಇಲ್ಲಿ ಓದ್ಕೊಳಕ್ಕೆ ಕರ್ಕೊತಾರೆ. ಇದು ಎಲ್ಲಿನ ನ್ಯಾಯ ಅಂತಂದು ಇದು ಒಂದು ಆರ್ಭಾಟ ನಡೀತಿದೆ. ಸೊ ಅದರ ಒಂದು ಜೊತೆಯಲ್ಲೇ ಈ ಒಂದು 16 ಜನ ಏನು ಔಟ್ ಆಫ್ ಆರ್ಡರ್ ತಗೊಂಡಿದ್ದಾರಲ್ಲ, ಇದೊಂದು ಹಲ್ಚಲ್ ಆಗಿದೆ ನಮ್ಮ ಇಂಡಿಯಾದಲ್ಲಿ. ಇದರ ಜೊತೆಯಲ್ಲೇ ಆ 10 ದಿನ ಲೇಟಾಗಿ ಬರುವಾಗ ರಿಸಲ್ಟನ್ನು ಅಡ್ವಾನ್ಸ್ ಆಗಿ 10 ದಿನ ಮುಂಚೆನೇ ಬಿಟ್ಟಿದ್ದಾರೆ.
ಇದು ಯಾಕೆ ಬಿಟ್ಟಿದ್ದಾರೆ ಅಂತ ಖಂಡನೆ ಮಾಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ. ಏಕೆಂದರೆ ನೀಟ್ ಎಕ್ಸಾಮು ನಮ್ಮ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತೆ, NTA ಏಜೆನ್ಸಿ ಅವರು ಅಂಥದ್ದು ಅವರು ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಒಂದು ಟೈಮ್ ಟೇಬಲಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಅದೇ ಪ್ರಕಾರ ಇದೆಲ್ಲ ಒಂದು ಪ್ರಕ್ರಿಯೆ ಆಗಿದ ಮೇಲೆ ಇದೊಂದು ಕೇಸ್ ಮಾಡಿದ ನಂತರ ಒಂದು ಹೈಕೋರ್ಟಲ್ಲಿ ಇದರ ವಿಶ್ಲೇಷಣೆ ನಡೆದ ನಂತರ ಹೈಕೋರ್ಟ್ ಡಿಸೈಡ್ ಮಾಡಿರೋದು ಏನೆಂದರೆ ಆ ಒಂದು ಅಂಜಲಿ ಪಾಟೀಲ್ ಆಯಿತು ಮತ್ತು 16 ವಿದ್ಯಾರ್ಥಿಗಳಾಯಿತು, ಇದನ್ನೆಲ್ಲ ಬಿಟ್ಟು ನಮ್ಮ ಹೈಕೋರ್ಟ್ ಒಂದು ಹೊಸ ನಿರ್ಣಯ ಕೊಟ್ಟಿದೆ. ಅದೇನೆಂದರೆ ರೀ ಎಕ್ಸಾಮ್ ಮಾಡಬೇಕು, ಪ್ರತಿಯೊಬ್ಬರದ್ದು ರೀ ಎಕ್ಸಾಮ್ ಮಾಡಬೇಕು. ಏಕೆಂದರೆ ಇವಾಗ ಅವ್ರು ಮಾತ್ರ ಕೊಟ್ಬಿಟ್ರೆ ಸೀಟ್ಸು ನೆಕ್ಸ್ಟ್ ಬರೋವಂಥ ವಿದ್ಯಾರ್ಥಿಗಳಿಗೆ ನಂಬಿಕೆ ಹೋಗ್ಬಿಡುತ್ತೆ. ಬರೀ ಗೋಲ್ಮಾಲ್ ನಡೀತೈತಿ ಮತ್ತು ಸ್ಕ್ಯಾಮ್ ನಡೀತೈತಿ ಅನ್ನೋ ಒಂದು ಕೆಟ್ಟ ನಂಬಿಕೆ, ಕೆಟ್ಟ ಕಾನೂನಿನ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಯಾವ ವಿದ್ಯಾರ್ಥಿಗಳು ಬಂದಿದ್ದಾರಲ್ಲ ಪ್ರತಿಯೊಬ್ಬರು ಮತ್ತೆ ಈಕ್ವಲ್ ಆಗಿ ತಗೊಂಡು ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವಾಗ ಏನು ಇವ್ರದೊಂದು ಸ್ಕೋರ್ ಬಂದಿರುತ್ತಲ್ಲ ಆ ಸ್ಕೋರ್ ಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಒಂದು ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಇನ್ನೊಂದು ಒಂದು ತಿಂಗಳಲ್ಲಿ ಈ ಒಂದು ಇದರ ಸಮಾಚಾರ ಮತ್ತೆ ಒಂದು ನೋಟಿಫಿಕೇಶನ್ ಬಿಡ್ತಾರೆ ನಮ್ಮ ಜೊತೆಯಲ್ಲೇ. ನೀಟ್ ಎಕ್ಸಾಮ್ ఇంకేం చెప్తాము మనకు తెలిసినంత. ಸೊ ಇದೊಂದು ನೀಟ್ ಎಕ್ಸಾಮ್ ಇದಾಯ್ತಾ. ಹಾಗೇನೆ ಫ್ರೆಂಡ್ಸ್, ಇದರಲ್ಲಿ ಮುಖ್ಯವಾದ ವಿಷಯವೇನೆಂದರೆ 3 ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಮೊದಲನೇದು, ಈ ಒಂದು ನೀಟ್ ಎಕ್ಸಾಮ್ ಏನಿದೆ ಅಲ್ವಾ, ಆ ಎಕ್ಸಾಮ್ ಬರೆಯೋಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ 16 ಜನ ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ವಿದ್ಯಾರ್ಥಿಗಳು. ಹಾಗೇನೆ ಆ ಒಂದು ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟ 16 ವಿದ್ಯಾರ್ಥಿಗಳು ಈ ಎಕ್ಸಾಮ್ ಬರೆಯೋದು ಒಂದು ವಿಷಯ ಆದರೆ ಅದರಲ್ಲಿ 7 ಜನ ವಿದ್ಯಾರ್ಥಿಗಳು ಒಂದೇ ರೂಮಿನಲ್ಲಿ ಕುಂತ ಒಂದು 7 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಳ್ಳೋದು. ಮೂರನೇ ವಿಷಯ ಏನೆಂದರೆ ಒಬ್ಬ ವಿದ್ಯಾರ್ಥಿನಿ ಅಂಜಲಿ ಪಾಟೀಲ್ ಅನ್ನೋ ಒಬ್ಬ ವಿದ್ಯಾರ್ಥಿನಿ 720ಕ್ಕೆ 705 ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರೋದು. ಅದು ಒಂದು PUCಯಲ್ಲಿ 2 ಸಬ್ಜೆಕ್ಟ್ ಹೋಗಿರುವಂಥ ಒಬ್ಬ ವಿದ್ಯಾರ್ಥಿನಿ ನೀಟ್ ಎಕ್ಸಾಮಲ್ಲಿ 720ಕ್ಕೆ 705 ಒಂದು ಅಂಕಗಳನ್ನು ತೆಗೆದುಕೊಂಡಿರೋ ಒಂದು ಇಡೀ ವರ್ಲ್ಡಲ್ಲಿ. ಸೊ ಅದು ಅಂತಾದರೆ ಇನ್ನು ಒಂದು ಲೇಟಾಗಿ ಬರುವಂಥ ಒಂದು ಎಕ್ಸಾಮ್ನ ರಿಸಲ್ಟ್ ಏನಿದೆ ಅಲ್ಲ ಅದು ತುಂಬ ಜಲ್ದಿಯಾಗಿ ಬಂದಿದೆ. 10 ದಿನಗಳ ಮುಂಚೆ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಇದೊಂದು ದೊಡ್ಡ ವಿಷಯವಾಗಿದೆ. ಸೊ ಈ ಒಂದು ಕಾರಣದಿಂದ ಈ ಒಂದು ನಮ್ಮ ಸುಪ್ರೀಂ ಕೋರ್ಟು ಮತ್ತೆ ಹೊಸದಾಗಿ ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತ ಒಂದು ಆರ್ಡರ್ನ ಕೊಟ್ಟಿದೆ. ಇದನ್ನು ನಡೆಸ್ತಿದ್ದಾರೆ ನಮ್ಮ ಒಂದು ಕಾನೂನಿನ ವ್ಯಕ್ತಿಗಳು. ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.